ಈಗ ಪುಟಾಣಿ ಹಿಟ್ಟು ಮಾಡೋದು ಹೇಳ್ತೀನಿ ನೋಡಿ. ಬೆಲ್ಲ ಹಾಕಿ 1 ಕಪ್ ಪುಟಾಣಿ ಹಿಟ್ಟು, ಅರ್ಧ ಕಪ್ ಬೆಲ್ಲ. ಈಗ ಏನು ಮಾಡ್ತೀವಿ ರೀ, ಅರ್ಧ ಕಪ್ ಎಣ್ಣೆ ಹಾಕ್ಕೊಂತೀವಿ, ಕುಸುಬೆ ಎಣ್ಣೆ. ಇದಕ್ಕೆ ಈಗ ಇನ್ನೇನು ಮಾಡೋದು, ಪುಟಾಣಿ ಹಿಟ್ಟು ಹಾಕಿ ಕಲಸಿದ್ರು. ಗ್ಯಾಸ್ ಸಣ್ಣ ಇಟ್ಟು ನೀವು ತುಪ್ಪ ಹಾಕ್ಕೊಂಡ್ರೂ ಬರ್ತೈತೆ ರೀ, ಚಲೋ ತುಪ್ಪ. ಇಲ್ಲ ದಾಡ ತುಪ್ಪ ಹಾಕ್ಕೊಂಡ್ರೂ ನಡಿತೈತಿ. ಈಗ ಏನಿಲ್ಲ, ಇದ್ರೊಳಗೆ ಹಾಕಿ ಕಲ್ಸೋದು ಅಷ್ಟೇ ರೀ, ಮತ್ತೇನಿಲ್ಲ. ಪುಟಾಣಿ ಹಿಟ್ಟು ಹಿಂಗೆ ಕಲಿಸ್ತೀವಿ ಅಂದ್ರೆ ಬೆಲ್ಲ ಇದ್ರೊಳಗೆ ಸೇರ್ಸಕ್ಕೆ ಗಾವಾಗುತ್ತೆ ರೀ. ಅದಕ್ಕೆ ನೋಡ್ರಿ ಭಾಳ ಚಿಡಂಗಿಲ್ಲ ರೀ ಇದು. ಒಟ್ಟು ಪುಟಾಣಿ ಹಿಟ್ಟು, ಎಣ್ಣೆ, ಕುಸುಬೆ ಎಣ್ಣೆ ಎರಡೂ ಮಿಕ್ಸ್ ಆಗ್ಬೇಕಂತ. ಮಿಕ್ಸ್ ಆಗಿ ಸ್ವಲ್ಪ ಆಗ್ಬೇಕು ಅಷ್ಟೇ ನೋಡಿರಿ. ಈಗ ಇನ್ನೊಂದು ತಟ್ಟಗೆ ಎಣ್ಣೆ ಹಿಡಿತೈತಿ, ಹಾಕನ್ರಿ. ಇನ್ನೊಂದು ಸ್ವಲ್ಪ ಹಾಕನ್ರಿ. ಈಗ ಇದೇನು ಉರಿ ಅವಶ್ಯಕತೆ ಇಲ್ಲ, ಏನಿಲ್ಲ ನೋಡ್ರಿ. ಒಟ್ಟು ಪುಟಾಣಿ ಹಿಟ್ಟು ಎಣ್ಣೆಯಾಗ ಸ್ವಲ್ಪ ಹೊತ್ತು ಕಡ್ಡಾಡ್ಸ್ಬೇಕು, ಅಂದ್ರೆ ಬೆಲ್ಲ ಹಿಡ್ಕೊತೈತ್ರಿ. ಸ್ವಲ್ಪ ಬೆಚ್ಚಗಾತಂದ್ರೆ ಪುಟಾಣಿ ಹಿಟ್ಟು. ಈಗ ಒಂದು ಕಪ್ಪು ಕುಸುಬೆ ಎಣ್ಣೆ, 1 ಕಪ್ಪು ಪುಟಾಣಿ ಹಿಟ್ಟು. ಇದಕ್ಕೆ ತಾಟಿಗೆ ಎಣ್ಣೆ ಹಚ್ಕೊಂಡು ನೋಡ್ರಿ. ಈಗ ಇನ್ನು ಅಂಟು ಸ್ವಲ್ಪ ಬೆಚ್ಚಾಗನ ಈ ಅರ್ಧ ಕಪ್ ಬೆಲ್ಲ ಹಾಕಿ ಕಲಸ್ಬೇಕು ನೋಡ್ರಿ. ಒಂದು ಕಪ್ ಪುಟಾಣಿ ಹಿಟ್ಟು, ಅರ್ಧ ಕಪ್ ಎಣ್ಣೆ, ಅರ್ಧ ಕಪ್ ಬೆಲ್ಲ. ಪುಟಾಣಿ ಹಿಟ್ಟು ಎಣ್ಣೆ ಕಲಸ್ಕೋಬೇಕ್ರಿ. ಸ್ವಲ್ಪ ಅದು ಬೆಚ್ಚಗಾಗನ ಈ ಬೆಲ್ಲ ಹಾಕಿ ಕಲಸ್ಬೇಕು. ಗ್ಯಾಸ್ ಸಣ್ಣ ಇಟ್ಟೀನಿ ಬುಡಕ್ಕೆ. ಎರಡು ಕರಗ್ತೈತ್ರಿ ಇದು. ಕಲಸಿ ನೋಡ್ರಿ, ಬೆಲ್ಲ ಹಾಕಿ ಅದ್ರೊಳಗೆ ಕಲಿಸ್ಬಿಟ್ರೆ ಮುಗೀತ್ರಿ. ಆಮೇಲೆ ಗ್ಯಾಸ್ ಬಂದ್ ಮಾಡಿ ಇದನ್ನು ತಾಟಿಗೆ ಹಾಕಿಬಿಡೋದು ನೋಡ್ರಿ. ಸ್ವಲ್ಪ ಬೆಚ್ಚಗಾಗನ ಆ ಪುಟಾಣಿ ಹಿಟ್ಟು ಎಣ್ಣೆದು ಬೆಲ್ಲ ಹಾಕಿ ಕಲಿಸಿ ತಾಟಿಗೆ ಹಾಕಿಬಿಡೋದು ನೋಡ್ರಿ. ಹಿಂಗೆ ಒತ್ತಬೇಕ್ರಿ ಜಿಗುದು. ಇನ್ನೂ ಸುಡ್ತೈತ್ರೆ ಭಾಳ. ಅದಕ್ಕೆ ಒತ್ತಬೇಕು ನೋಡ್ರಿ. ಸ್ವಲ್ಪ ಇದಕ್ಕೆ ವಾಟ್ಯಕ್ಕೆ ಎಣ್ಣೆ ಹಚ್ಚಿ ಇಲ್ಲ ತುಪ್ಪ ಹಚ್ಚರ ಮಾಡ್ಬೋದು. ಈಗ ಹಿಂಗೆ ಒತ್ತಬೇಕು ನೋಡ್ರಿ. ಇಟ್ಟ ನೋಡ್ರಿ ಪಿಟಿ ಅನ್ನಂಗೆ ತುಂಬಿಡ್ರಿ. ಆಮೇಲೆ ಚಂದ ಕಟ್ಟಾಗತ್ತಿದೆ ಅಂಟು. ಪುಟಾಣಿ ಹಿಟ್ಟಿನ ಬೆಲ್ಲ ಹಾಕಿದ ಅಂಟು ತಯಾರಾತು ನೋಡ್ರಿ. 1 ಕಪ್ ಪುಟಾಣಿ ಹಿಟ್ಟು, ಅರ್ಧ ಕಪ್ಪು ಕುಸುಬೆ ಎಣ್ಣೆ ಹಾಕಿ ಬೆಚ್ಚಗೆ ಮಾಡ್ಬೇಕ್ರಿ. ಅದು ಬೆಚ್ಚಗಾಗ ಅರ್ಧ ಕಪ್ ಬೆಲ್ಲ ಹಾಕಿ ಕಲಿಸ್ಬೇಕ್ರಿ. ಅದು ಇಟ್ಟು ಕಲಿವರೆಗೆ ಕಲಿಸ್ಬೇಕು. ಕಲ್ತ ತಕ್ಷಣ ಗ್ಯಾಸ್ ಬಂದ್ ಮಾಡಿ ತಾಟಿಗೆ ಹಾಕಿಬಿಡೋದು. ಎಣ್ಣೆ ಹಚ್ಚಿ ನೋಡ್ರಿ, ತಣ್ಣಗಾಗೈತೆ ನೋಡ್ರಿ. 10 ನಿಮಿಷದಾಗ ಈಗ ಕಟ್ ಮಾಡ್ಬೇಕು ನೋಡ್ರಿ. ಈಗ ಮಸ್ತ್ ಪೇಡ ಆದಂಗೆ ಆಗೈತೆ ನೋಡ್ರಿ. ಈಗ ಈಗ ನೀವು ಚಲೋ ತುಪ್ಪ ಬಳಸಿರು ನಡೀತಾ, ದಾಡ ತುಪ್ಪ ಬಳಸಿರು ನಡೀತಾ. ಹಿಂಗೈತೆ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಆಗೈತೆ ನಾವು, ಎಷ್ಟು ನೀಟ್ ಆಗೈತೆ ನೋಡ್ರಿ. ಈಗ ಈಗ ನೋಡ್ರಿ
ಇನ್ನೊಂದು ಸ್ವಲ್ಪ ಬಿಸಿ ಐತ್ರಿ ಇದು, ಅದಕ್ಕೆ ಒಂದು ಸ್ವಲ್ಪ ಮೂರಿ ಹಾಕೊಂತೈತಿ. ಈಗ ನೋಡಿರಿ ಪೇಡ ಆದಂಗೆ ಐತೆ ನೋಡಿರಿ. ಈಗ ಎಷ್ಟು ಚಂದ ಕಟ್ಟಾಗೈತೆ ನೋಡಿರಿ. ಇಲ್ಲಿ ಇಷ್ಟ ನೋಡಿರಿ ಕೆಲಸ, ಏನು ಇಲ್ದವತ್ತಿ ಇಷ್ಟು ಮಾಡಿಬಿಟ್ರು. ಇದ್ರಾಗ ನಾ ಪುಟಾಣಿ ಹಿಟ್ಟಿನಾಗ ಒಂದೆರಡು ಏಲಕ್ಕಿ ಹಾಕಿ ರುಬ್ಬಿನ್ರಿ, ಒಂದು ಕಪ್ಪು ಪುಟಾಣಿ ಹಿಟ್ಟಿ. ಎಷ್ಟು ಚಂದ ವಡೆ ಆಗ್ಯಾವ ನೋಡಿರಿ, ಎಷ್ಟು ಚಂದ ಕಟ್ಟಾಗೈತೆ ನೋಡಿರಿ. ಈಗ ಇಷ್ಟು ದಪ್ಪ ಕೈಯಾಗಿಟ್ರೆ ಮುರಿತೈತಿ, ಅಷ್ಟು ಪೇಡ ಆದಂಗೆ ಆಗೈತೆ ನೋಡಿರಿ. ಏನು ಇಲ್ಲ ನೋಡ್ರಿ, ಮಾಡೋದು ದೌತಿಲ್ಲ ರೀ, 5 ನಿಮಿಷದಾಗ ತಯಾರಾಗುತ್ತೆ. ಈಗ ಎಷ್ಟು ಚಂದ ಆಗೈತೆ ನೋಡಿ.